ಇತ್ತೀಚಿನ ಯಂಗ್ಸ್ಟರ್ಸ್ ಜಾಸ್ತಿ ಸ್ಮೋಕ್ ಮಾಡೋರು ಹಾಗೇನೆ ಆಲ್ಕೋಹಾಲ್ ಕನ್ಸಂಪ್ಷನ್ ಕೂಡ ಮಾಡ್ತಾರೆ. ಸೊ ಇದೆರಡು ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಒಂದು ಡೌಟ್ಸ್ಗಳಿದೆ. ಸೊ ಇದನ್ನ ಕ್ಲಾರಿಫೈ ಮಾಡೋದು ಖಂಡಿತವಾಗಿ ಅತಿ ಹೆಚ್ಚು ಧೂಮಪಾನ ಮಾಡೋದ್ರಿಂದಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದಂತಹ ಕ್ಯಾನ್ಸರ್ ಅತಿ ಹೆಚ್ಚಾಗಿದೆ ಈ ದಿನಗಳಲ್ಲಿ. ಸ್ಮೋಕಿಂಗ್ ಮಾಡೋದ್ರಿಂದ ಅನ್ನನಾಳದ ಕ್ಯಾನ್ಸರ್ ಆಗಬಹುದು, ಮತ್ತು ಮೂತ್ರಕೋಶದ ಕ್ಯಾನ್ಸರ್ ಆಗ್ಬೋದು, ಜಠರದ ಕ್ಯಾನ್ಸರ್ ಆಗ್ಬೋದು. ಅದಲ್ಲದೆ ಈಗ ಕೆಲವರಿಗೆ ತಂಬಾಕು ಅಗಿಯುವಂಥ ಅಭ್ಯಾಸ ಇರುತ್ತೆ, ಗುಟ್ಕಾ ಇರ್ಬೋದು, ಪಾನ್ ಚೇರಿ, ಇದನ್ನು ಅಗಿಯೋದ್ರಿಂದಾಗಿ ದವಡೆಯ ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇದಲ್ಲದೆ ಕುಡಿತದ ಚಟ ಸಹ ಇರೋದ್ರಿಂದಾಗಿ ಈ ತಂಬಾಕು ಏನು ನಮ್ಮ ಒಂದು ಜೀವಕೋಶಗಳನ್ನ ಹಾನಿ ಮಾಡುತ್ತೆ, ಈ ಕುಡಿತದ ಚಟದಿಂದ ಅದು ಇನ್ನೂ ಉಲ್ಬಣವಾಗಿ ಸೊ ಹೆಚ್ಚಾಗಿ ಕ್ಯಾನ್ಸರ್ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಕೆಲವರಿಗೆ ಅತಿ ಹೆಚ್ಚಾಗಿ ಕುಡಿತದ ಚಟದ ಇರೋರಿಗೆ ಲಿವರ್ ಡ್ಯಾಮೇಜ್ ಆಗುತ್ತೆ. ಆ ಲಿವರ್ ಡ್ಯಾಮೇಜ್ ಆದಾಗ ಅದು ಸಹ ಕ್ಯಾನ್ಸರ್ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ.